ನೂತನ ವರ್ಷದ ಅಂಗವಾಗಿ ಶುದ್ಧ ಕುಡಿಯುವ ನೀರು ಯೋಜನೆಗೆ ಚಾಲನೆ. ರಾಂಪುರ ಓಂಕಾರೇಶ್ವರ ನಗರದ ಶ್ರೀ ಮುದುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಂದು ನೂತನ ವರ್ಷದ ಶುಭ ಸಂದರ್ಭದಲ್ಲಿ ಜನಜೀವನ್ ಮಿಷನ್ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರು ಯೋಜನಾ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಹುದಿನಗಳಿಂದ ಇದ್ದ ಶುದ್ಧ ಕುಡಿಯುವ ನೀರಿನ ಬೇಡಿಕೆ ಇದೀಗ ಈಡೇರಿರುವುದು ಸಂತಸದ ವಿಷಯವಾಗಿದೆ. ಸಾರ್ವಜನಿಕರು ಇನ್ನಷ್ಟು ಸಹಕಾರ ನೀಡಿದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪ, ನಗರದ ಹಿರಿಯ ಮುಖಂಡರಾದ ಆರ್.ಜಿ. ಗಂಗಾಧರಪ್ಪ, ಬಿ.ಪಿ. ಜಯಪ್ರಕಾಶ್, ಶಿವಣ್ಣ, ಹರೀಶ್, ರವಿ, ಸಿದ್ದಬಸಪ್ಪ, ವಿಜಯಕುಮಾರ್, ಜಗದೀಶ್, ಭರತ್ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ರವಿಕುಮಾರ್, ರಹಮತುಲ್ಲಾ, ಪಿಡಿಒ ಗುಂಡಪ್ಪ, ಆಪ್ತ ಸಹಾಯಕ ಶ್ರೀಕಾಂತ್ ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಜಲಜೀವನ್ ಮಿಷನ್ ಅಲ್ಲೇನೋ ಸರ್ಕಾರದವರು ಬಿಟ್ಟುಕೊಟ್ಟರು. ಕೇಂದ್ರ ಸರ್ಕಾರ 2026ರ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರ ಮಧ್ಯದಲ್ಲಿ ಹಂಚಿಕೊಳ್ತಕ್ಕಂಥ ಒಂದು ಸಂದರ್ಭ. ಮುದುಕೇಶ್ವರ ಸ್ವಾಮಿ ಮಠದಲ್ಲಿ ಇವತ್ತು ಪರಮ ಪೂಜ್ಯ ನಮ್ಮ ವೀರಭದ್ರೇಶ್ವರ ಸ್ವಾಮಿ ಸಮ್ಮುಖದಲ್ಲಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಇತರ ಹೋದರು ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ವೀರಭದ್ರ ಸ್ವಾಮಿ, ಆಮೇಲೆ ಇನ್ಯಾರು ಮತ್ತು ಪ್ರಕಾಶ್ ಅವರು ಬಂದಿದ್ರು ಅಂತ ಕಾಣುತ್ತೆ. ನಮ್ಮ ಮನೆಗೆ ನೀರು ಕೇಳಕ್ಕೆ ಬಂದರು. ಸರ್, ಇದು ಪೈಪ್ ಲೈನ್ ಹಾಕಬೇಕು, ನೀವು ದಯವಿಟ್ಟು ಇದೊಂದು ಮಾಡಿಕೊಡೋಣ ಅಂತ ಶಿವಣ್ಣ ಅವ್ರು ಬಂದರು. ಅವತ್ತು ನಾನು ನೇರವಾಗಿ ಬೈಕ್ ಕಳಿಸ್ತೀನಿ. ಮೂವರು ಭಾರಿ ದೊಡ್ಡದೇ ಕೆಲಸ ಮಾಡಿದ್ವಿ. ನೀರು ಕೇಳಕ್ಕೆ ಬರ್ತಾರೆ, ನಾನು ಮಾಡೋದಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 500 ಕೋಟಿ ಅವತ್ತೇ ಸ್ಯಾಂಕ್ಷನ್ ಮಾಡಿ ಸಿದ್ದರಾಮಯ್ಯ ಬಳ್ಳಾರಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಗ್ದಾನ ಕೊಟ್ಟರು. ಅದ್ರ ಪ್ರಕಾರ ಪೈಪ್ ಲೈನ್ಗಳು ನಡೀತು. ಕೆಲವಾರು ತಮಗೆ ಗೊತ್ತಿರಬೇಕು, ಭಾಳಷ್ಟು ಅರಡಿಸಿ ಬಂತು ಕಾಂಟ್ರಾಕ್ಟ್ ಮೆಗಾ ವಾಟರ್ ಸ್ಕೀಮ್ನವರಿಗೆ, ಮೆಗಾ ವಾಟರ್ ಕಾಂಟ್ರಾಕ್ಟರ್ಗೂ ಭಾಳ ತೊಂದರೆ ಕೊಟ್ಟರು. ಈಗ ನೀರು ಬರಬೇಕಲ್ಲ, ಅದು ನಾನೇ ಕೂಡಿಗೆ ಎಮ್.ಎಲ್.ಎ ಆಗಿದ್ದೆ. ಹಿಂದೆ 2018ರಿಂದ 25-23ವರೆಗೂ ಕೂಡ ಎಮ್.ಎಲ್.ಎ ಆದ ಸಂದರ್ಭದಲ್ಲಿ ಎಲ್ಲಿ ಹಿನ್ನೀರು, ತುಂಗಭದ್ರಾ ಹಿನ್ನೀರು ಮಾತ್ರ ಸ್ವೀಟ್ ವಾಟರ್ ನಮ್ಮಲ್ಲಿ ಈ ಪ್ರಾಂತದಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಿ ಬೋರ್ನು ಬಳಸಿದ್ರು ಬರೋದು. ಈ ಭಾಗದಲ್ಲಿ ಯೋಚನೆ ಸಂಬಂಧಪಟ್ಟಿರ್ತಕ್ಕಂಥ ಈಶ್ವರಪ್ಪನವರು ಈ ದಿವಸ ಮಠದಲ್ಲಿ ಅವರ ಆಶೀರ್ವಾದವನ್ನು ಕೊಟ್ಟು ಇವತ್ತು ಸಣ್ಣದಾಗಿ ಒಂದು ಕಾರ್ಯಕ್ರಮ ನಿರೀಕ್ಷೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆ. ನಾನು ಬರಲೇಬೇಕು ಅಂತ ಖಂಡಿತವಾಗಿ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೂ ಕೂಡ ಅದೇ ಕನ್ನಡದಲ್ಲಿ ಯಾವಾಗಲೂ ಹೇಳ್ತಿರ್ತೇನೆ, ಅಜ್ಞಾನಿ ಎಬ್ಬರಿಸಿ ಮಾತಾಡಿದ್ರೆ ನಾನೇ ಬಹಳ ಬಹುಮತದಲ್ಲಿ ಮಾತಾಡ್ತೇನೆ. ನಾನು ಯಾವತ್ತೂ ಕೂಡ ಜ್ಞಾನ ಉಳ್ಳಂಥವನಾಗಿ ನಾನು ಮಾತಾಡೋದಲ್ಲೇ ನನ್ನ ಕೆಲಸಗಳನ್ನು ನಾನು ಏನು ಮಾಡಬೇಕು, ಯಾವ ಗ್ರಾಮಕ್ಕೆ ಹೇಗೆ ಕೊಡಬೇಕು ಅನ್ನೋದು ಒಂದು ಮತ್ತು ಮೊಳಕಾಲದ್ದು. ಎರಡನೇದು ಚಳ್ಳಕೆರೆ ನಮ್ಮ ಭಾಗದಲ್ಲೇ ಬರುತ್ತೆ. 50% ಆಫ್ ದಿ ಚಳ್ಳಕೆರೆ ತಾಲೂಕು ಕೂಡ ನಮ್ಮಲ್ಲಿ ಜಾಯಿನ್ ಆಗುತ್ತೆ. ಆಮೇಲೆ ಉಳಿದ ಪಾವಗಡ ತಾಲೂಕು, ಮುಖ್ಯವಾಗಿ ಪಾವಗಡದಲ್ಲಿ ಭಾಳ ದಿವಸದಿಂದ ಅರಾಜಕತೆ, ನೀರಿನ ಒಂದು ಅಭಾವದ ಒಂದು ಪ್ರತ್ಯಕ್ಷದ ಹಿನ್ನಡೆ ಆಗಿದ್ದು. ಅವತ್ತು ನಾನೇ ಅಲ್ಲಿ ಕರೆಸ್ಕೊಂಡು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ಈ ಪಾಯಿಂಟ್ನಿಂದ ಆದರೆ ಇಷ್ಟೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಷ್ಟು ನೀರಲ್ಲಿ ಬಳಕೆ ಆಗುತ್ತೆ, ಇಲ್ಲಿಂದ ನಮ್ಮ ತಾಲೂಕಿಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ. ನಾನು ಕೂಡ್ಲಿಗಿ ತಾಲೂಕಿನಲ್ಲಿ ಆ ನೀರಿನ JJM ವರ್ಕ್ ಮಾಡ್ತಾ ಇದ್ದಾರೆ ಈಗೀಗ. ಬಟ್ JJM ಮೂಲಕ ಕೊಡ್ತಕ್ಕಂಥ ಕೂಡ್ಲಿಗಿ ತಾಲೂಕಿನಲ್ಲಿ ಇಲ್ಲ. ಇದು ನಮ್ಮಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಿವರೇಜ್ ಬೋರ್ಡ್ ಅಂತ ಹೇಳಿದ್ರೆ ಸಪ್ರೇಟಾಗಿ ಅದನ್ನು ಬೇರೆ ಬ್ಯಾಂಕ್ಗಳು ಮಾಡಿಕೊಟ್ವಿ. ಅದನ್ನು ಇಲ್ಲಿ ಆಗಿತ್ತಲ್ಲಿ ಅಪ್ಪದ ನೀರಿನಿಂದ ಕನೆಕ್ಟ್ ಮಾಡಲಿಕ್ಕೆ ನಾವು ನಮ್ಮ ಹೋರಾಟದ ಸಲುವಾಗಿ ಅವಾಗ ನಾನು 2014ರಲ್ಲಿ ನಾನು ಬಳ್ಳಾರಿಯಲ್ಲಿ ಎಮ್.ಎಲ್.ಎ ಆಗಿದ್ದೆ. ನಾನು ಇಲ್ಲಿರಲಿಲ್ಲ. ಆದರೂ ಕೂಡ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ರಘುಮೂರ್ತಿ ಮತ್ತು ಇಂಜಿನಿಯರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರು. ಅವಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಚಿತ್ರದುರ್ಗ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಾವು ಹೋಗಿ ಅವರ ಹತ್ರ ಬೇಡಿಕೆ ಇಟ್ವಿ. 3,500 ಕೋಟಿ ರೂಪಾಯಿ ಅವತ್ತು ಕ್ಯಾಬಿನೆಟ್ನಲ್ಲಿ ಇಟ್ಬಿಟ್ಟು ಹಿನ್ನೀರನ್ನ, ತುಂಗಭದ್ರಾ ಹಿನ್ನೀರನ್ನ ಮತ್ತು ಈ 3 ತಾಲೂಕುಗಳಿಗೆ ಹಾಕಿಬಿಟ್ಟು ವ್ಯವಸ್ಥೆ ಮಾಡಿದ್ರು. ಅದರಲ್ಲಿ